ನಮಸ್ಕಾರ ಎಲ್ಲ ಚಾಲಕ ಮಿತ್ರರಿಗೆ. ಇವತ್ತಿನ ಒಂದು ಕಾರ್ಯಕ್ರಮದ ವಿಚಾರ ಬಂದು LPG. ಏನು ಕರ್ನಾಟಕ ರಾಜ್ಯಾದ್ಯಂತ ಇವತ್ತು 95 ರೂಪಾಯಿ ಹತ್ತತ್ರ 100 ರೂಪಾಯಿಗೆ ಸೆಂಚುರಿ ಹೊಡೆಯೋದಕ್ಕೆ ಶತಸಿದ್ಧವಾಗಿ ನಿಂತಿರ್ತಕ್ಕಂತಹ LPG ಬಂಕ್ನ ಮಾಲೀಕರು ಇತ್ತೀಚೆಗೆ ಖಾಸಗಿಗೆ ಪೈಪೋಟಿ ಕೊಡುವ ರೀತಿಯಲ್ಲಿ ಏನು ಕಂಪನಿಗಳಿದ್ದು ಗೌರ್ಮೆಂಟ್ ಕಂಪನಿಗಳು ಅವು ಕೂಡ ಇವತ್ತು ದರವನ್ನು ಏರಿಕೆಯನ್ನು ಮಾಡಿ ಇಡೀ ಚಾಲಕ ವರ್ಗವನ್ನು, ಅದರಲ್ಲೂ ಆಟೋ ಚಾಲಕರು ಅತಿ ಹೆಚ್ಚಾಗಿ ಅವಲಂಬಿತರಾಗಿರ್ತಕ್ಕಂಥದ್ದು LPGಗೆ. ಈ ಒಂದು ವಿಚಾರವಾಗಿ ಅತಿ ಹೆಚ್ಚು ಹೊಡೆತವನ್ನು ತಿಂತಾ ಇರೋದು ಕೂಡ ಇವತ್ತು ಆಟೋ ಚಾಲಕರುಗಳೇ. ಈ ಒಂದು ವಿಚಾರವಾಗಿ ಇವತ್ತು ನಮ್ಮ ನಾಗರಾಜಣ್ಣವರು ನಮ್ಮ ಜೊತೆಯಲ್ಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗವಹಿಸಿಕೊಂಡು ನಮ್ಮೊಂದಿಗೆ ಕೆಲವು ವಿಚಾರಗಳನ್ನು ಹಂಚಿಕೆ ಮಾಡ್ಕೊಳ್ತಾರೆ. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ಇವತ್ತಿನ LPG ದರ ಏನು ಆಟೋ ಚಾಲಕರುಗಳು ಶೇಕಡವಾರು 60ರಿಂದ 65% ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಅವಲಂಬಿತರಾಗಿರ್ತಕ್ಕಂಥದ್ದೇ LPGದ ಮೇಲೆ. ಆದರೆ ಏಕಾಏಕಿ ದರ ಈ ಮಟ್ಟಕ್ಕೆ ಏರಿಕೆ ಆಗಿರ್ತಕ್ಕಂಥದ್ದು ಇರಾಕ್ನಲ್ಲಿ ನಡೀತಿರ್ತಕ್ಕಂತಹ ಯುದ್ಧಕ್ಕೆ ಭಾರತ ತಲೆದಂಡ ಆಗುವಂತಹ ಒಂದು ವ್ಯವಸ್ಥೆಯನ್ನ ರಾಜಕೀಯ ಷಡ್ಯಂತ್ರಗಳು, ರಾಜಕೀಯ ಪ್ರೇರಿತ ವ್ಯಕ್ತಿಗಳೇ ರೂಪಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ದೊಡ್ಡ ಮಟ್ಟದ ಪ್ರಶ್ನೆಯನ್ನ ಕಾಡುತ್ತೆ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಹೇಳ್ತೀರಾ ಸರ್? ಸರ್, ಮೊದಲನೇದಾಗಿ ನಮಸ್ಕಾರ. ಈ ಮೊದಲನೇ ವಿಚಾರ ಏನಪ್ಪ ಅಂದ್ರೆ, ನಮ್ಮ ಕೇಂದ್ರ ಸರ್ಕಾರದವ್ರಿಗೂ ಮತ್ತು ರಾಜ್ಯ ಸರ್ಕಾರದವರು ಇಬ್ಬರಿಗೂ ಹೊಂದಾಣಿಕೆ ಇಲ್ಲ. ಅವರು ನಮ್ಮ ಕರ್ನಾಟಕದರೆ, ಅವರು ನಮ್ಮ ದೇಶದರೆ, ಇವರು ನಮ್ಮ ದೇಶದರೆ, ಬೇರೆಯವರಲ್ಲ. ಇವ್ರಿಗಿಬ್ಬರಿಗೂ ಹೊಂದಾಣಿಕೆ ಇಲ್ಲ. ಇವ್ರು ಏನಂದ್ರು ಬರೀ ಟಿವಿ ಮುಂದೆ ಮಾತಾಡೋದಷ್ಟೇ. ಇಬ್ಬರಿಗೂ ಹೊಂದಾಣಿಕೆ ಇದ್ರೆ ಬಹಳ ಅದ್ಭುತವಾಗಿರುತ್ತೆ. ಇದು ಸಮಸ್ಯೆ ಇರೋದು ನಮ್ಮ ಕರ್ನಾಟಕದಲ್ಲಿ ಮಾತ್ರ. ಇದು ಯುದ್ಧ ಎಲ್ಲೋ ನಡೀತಾ ಇದೆ. ಇದು ಇಬ್ಬರಿಗೂ ಹೊಂದಾಣಿಕೆ ಇದ್ದಿದ್ರೆ, ಇಬ್ಬರು ಚೆನ್ನಾಗಿದ್ದಿದ್ರೆ ಇದು ಈ ಮಟ್ಟಕ್ಕೆ ನಮ್ಮ ರಾಜ್ಯ ಇಂಥ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ. ಅವರೆಲ್ಲ ಚೆನ್ನಾಗಿದ್ದಾರೆ, ರಾಜಕೀಯ ನಾಯಕರು ಎಲ್ಲ ಚೆನ್ನಾಗಿದ್ದಾರೆ. ನಮಗೆ ಏನಾದ್ರೂ ಅವ್ರಿಗೆ ಏನೂ ಆಗಲ್ಲ. ಎಲ್ಲ ಸವಲತ್ತು ಕೂಡ ಅವ್ರ ಮನೆ ಬಾಗಿಲಿಗೆ ಹೋಗಿ ಬೀಳುತ್ತವೆ. ಅವ್ರು ಬೇಡ ಅಂದ್ರೂ ಕೂಡ ಅವ್ರ ಮನೆಗೆ ಹೋಗಿ ಬೀಳುತ್ತವೆ. ಅಂಥದ್ರಲ್ಲಿ ಅಂಥ ಅನುಕೂಲಗಳು ಈ ನಮ್ಮ ರಾಜಕಾರಣಿಗಳಿಗೆ ಎಲ್ಲ ಅನುಕೂಲ ಇದೆ. ಇದು ಮೊದಲನೇದಾಗಿ ಒಂದು ಉದಾಹರಣೆ ಏನಪ್ಪಾ ಅಂದ್ರೆ, SM ಕೃಷ್ಣ ಅವ್ರ ಸರ್ಕಾರ ಇತ್ತು, ಕಾಂಗ್ರೆಸ್ ಸರ್ಕಾರ, ಮತ್ತು ಕೇಂದ್ರದಲ್ಲಿ ವಾಜಪೇಯಿ ಅವ್ರ ಸರ್ಕಾರ ಇತ್ತು. ಬಹಳ ಅದ್ಭುತವಾಗಿ ಇಬ್ಬರಿಗೂ ಹೊಂದಾಣಿಕೆ ಇತ್ತು. ಇವ್ರು ಏನು ಕೇಳ್ತಿದ್ರು ಅವ್ರು ಇಲ್ಲ ಅಂತಾರೆ, ಎಲ್ಲ ಪ್ರತಿಯೊಂದು ಕೊಡೋರು. ಇವ್ರು ಅಲ್ಲಿ ಹೋಗಂಗಿಲ್ಲ, ಅವ್ರನ್ನೇನು ಕೇಳಂಗಿಲ್ಲ. ಎಲ್ಲ ಇಲ್ಲಿ ಕುಂತ್ಕೊಂಡು ಬರೀ ಟಿವಿ ಮುಂದೆ ಓಲೋ ಅಂತಂದೇಳಿ ಬ್ಯಾಗ್ ಬಡ್ಕೊಂತವೆ. ಅವ್ರು ಕೊಡ್ತಾರ? ನಮಗೆ ಏನಾರ ಬೇಕಂದ್ರೆ, ನಮಗೆ ಇಂಥದ್ದು ಬೇಕಂದ್ರೆ ನಾವು ತಗೋಬೇಕು, ಹೋಗಿ ತಗೋಬೇಕು. ಯಾಕ್ರಯ್ಯ ಕೊಡಲ್ಲ ಅಂತಂದೇಳಿ ಅದು ಬಿಟ್ಬಿಟ್ಟು ನಮಗೆ ಕೊಡ್ಲಿಲ್ಲ ಅಂತಂದೇಳಿ ಈ ಖಾಲಿ ಕೆಲಸಕ್ಕೆ ಬರೆದವ್ ಮಾಧ್ಯಮಗಳು ಮುಂದೆ ಕುತ್ಕೊಂಡು ಇವತ್ತು ಇಲ್ಲಿ ಕೊಡ್ತಾರ. ಅವ್ರು ಯಾರಾದ್ರೂ ಹೋಗ್ಬೇಕ್ರಿ. ಯಾಕೆ ಗೆಲ್ಸಿದಾರೆ ನಿಮ್ಮನ್ನ ಜನ? ನಿಮ್ಮನ್ನ ಗೆಲ್ಸಿರೋದು ಯಾರಕ್ಕೆ? ಕೆಲಸ ಮಾಡ್ತಾರೆ. BJP ಏನು ಮಾಡ್ಲಿಲ್ಲ, ಇವರಾದ್ರೂ ಮಾಡ್ತಾರಂತ ನಿಮ್ಮನ್ನ ಗೆಲ್ಸವ್ರೆ. ಆದ್ರೆ ನೀವೇನು ಮಾಡ್ತಾ ಇದ್ರಿ? ಪ್ರತಿಷ್ಠೆ, ನಾನೇ ಕಲ್ಲಿಗೆ ಹೋಗ್ಬೇಕು, ಅವರೇ ಕೊಡಬೇಕು. ಅವ್ರೇನು ನಿಮ್ಗೇನು ಬೇಕಂತ ಅವ್ರಿಗೇನು ಗೊತ್ತಾಗುತ್ತೆ? ನನಗೇನು ಊಟ ಮಾಡಬೇಕಂತ ನನಗೆ ಗೊತ್ತಾಗುತ್ತೆ. ಅದು ಬಿಟ್ಬಿಟ್ಟು ನೀವು ಈ ಟಿವಿ ಮುಂದೆ ನಿಂತ್ಕೊಂಡು ಮೈಕ್ ಮಾಡೋದು ಬಿಟ್ಬಿಡಿ. ಹೋಗಿ ಡೆಲ್ಲಿಗೆ ನಿಮ್ಮ ಸಮಸ್ಯೆಗೆ ಹೈಕಮಾಂಡ್ ಹತ್ರ ಹೋಗ್ಬಿಡ್ತೀರ ಪುಸ್ತಕನಂಗೆ. ಅವಾಗ ಸಮಸ್ಯೆ ಬಗೆಹರಿಸ್ಕೊಂಬರಕ್ಕೆ. ಇದಕ್ಕೂ ನಮ್ಮ ರಾಜ್ಯಕ್ಕೆ ಗ್ಯಾಸ್ ಬೇಕು, ನಮ್ಮ ರಾಜ್ಯಕ್ಕೆ ಪೆಟ್ರೋಲ್ ಬೇಕು, ಇನ್ನು ಬೇಕಾದಷ್ಟು ಸಮಸ್ಯೆಗಳಿವೆ. ಕೊಡಿ, ನಮಗೆ ಬೇಕಾಗಿರೋಂಥದ್ದು ಅಲ್ಲಿ ಹೋಗಿ ಕೇಳಿ. ಆಫೀಸ್ ಅಂತ ಇದೆ. ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ, ಗೃಹ ಮಂತ್ರಿಗಳನ್ನ ಭೇಟಿ ಮಾಡಿ, ಎಲ್ಲ ಮಂತ್ರಿಗಳಿದ್ರೆ ಸಿಗ್ತಾರೆ. ಅವ್ರೇನಾರು ಇರಕ್ಕೆ ಹೋಗೋರು, ಇತ್ತಾಡಕ್ಕೆ ಹೋಗೋರ? ಅವ್ರು ಇತ್ತಾಡಕ್ಕೆ ಹೋಗಿಲ್ಲ, ಇಲ್ಲೇ ಇದ್ದಾರೆ ದೇಶದಲ್ಲಿ. ಹೋಗಿ ಕೇಳ್ಕೊಂಡು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಏನೇನು ಬೇಕು, ಆಟೋ ಚಾಲಕರಾಗಿರ್ಬೋದು, ಇನ್ನು ಬೇಕಾದ ಸಮಸ್ಯೆಗಳಿವೆ, ಇದ್ರ ಬಗ್ಗೆ ಮಾತಾಡಿ. ಹೋಗಿ ನೀವು ಖಾಲಿ ಟಿವಿ ಮುಂದೆ ಕುತ್ಕೊಂಡು ಮಾತಾಡಬೇಡಿ ಅಂತಂದೇಳಿ ನಮ್ಮ ಕರ್ನಾಟಕದ ರಾಜಕಾರಣಿಗಳು ಕೇಳ್ಕೊಂತ ಇದೀನಿ. ಕೆಲ್ಸಕ್ಕೆ ಬರ್ದವು ಏನು ಮಾತಾಡಕ್ಕೆ ಹೋಗ್ಬೇಡಿ. ನಮಗೆ ಬೇಕು ಅಂದ್ರೆ ನಾವು ಹೋಗಿ ಕೇಳಬೇಕು. ಅವ್ರು ಕೊಡಲ್ಲ. ಯಾಕಂದ್ರೆ SM ಕೃಷ್ಣ ಅವ್ರು ಹಿಂಗೇನೆ ವಾಜಪೇಯಿ ಅವ್ರ ಹತ್ರ ಎಲ್ಲ ಕೇಳೋರು. ಯಾವುದು ಇಲ್ಲ ಅಂತ ಒಂದೇ ಇಲ್ಲ ಅಂತ ಹೇಳಿಲ್ಲ ವಾಜಪೇಯಿ ಅವರು. ಅಷ್ಟು ಅದ್ಭುತವಾಗಿ ಎರಡೂ ಸರ್ಕಾರ ಬಹಳ ಹೊಂದಾಣಿಕೆ ಇದ್ವು. ಆದ್ರೆ ಇವ್ರುಗಳು ಕಾಂಗ್ರೆಸ್ನವರು, BJP ಅವರು ಅಂತ ಹೇಳ್ಬಿಟ್ಟು ಕಿತ್ತಾಡ್ಕೊಂಡು ಹೋಗೋ ಅಂತಂದೇಳಿ ಟಿವಿ ಮುಂದೆ ಮಾತ್ರ. LPGಗೆ ಇಷ್ಟು ದೊಡ್ಡ ಕೊರತೆ ಆಗೋದಕ್ಕೆ ನೇರವಾಗಿ ರಾಜ್ಯ ಸರ್ಕಾರವೇ ಹೊಣೆಗಾರಿಕೆ ಅಂತ ಹೇಳ್ತೀರಾ? ಇಲ್ಲಿ ನಮ್ಮ ರಾಜಕಾರಣಿಗಳು, ಸರ್ಕಾರಕ್ಕಿಂತ ರಾಜಕಾರಣಿಗಳು, ಇವರು ಪ್ರತಿಷ್ಠೆ. ನಾವ್ಯಾಕೆ ಅವ್ರನ್ನ ಕೇಳಬೇಕು? ಯಾಕೆ ಇವ್ರಿಗೆಲ್ಲ ಅನುಕೂಲ ಇದೆಯಲ್ವಾ? ಇಲ್ಲಿ ಯಾರು ಸಾಯ್ತಾ ಇರೋದು? ನಾವು ಬಡವರು, ಕೂಲಿ ಕಾರ್ಮಿಕರು, ಆಟೋ ಚಾಲಕರು, ಇನ್ನ ಕೆಲವರು ಕ್ಯಾಬ್ ಚಾಲಕರು. ನಾವಲ್ವಾ ಹೊಟ್ಟೆಪಾಡಿಗೆ ಸಾಯ್ತಾ ಇರೋದು? ಅವ್ರು ಅಲ್ವಲ್ಲ. ಅವ್ರಿಗೆ ಕೋಟಿ ಇದೆ. ಗ್ಯಾಸ್ ತಾರಯ್ಯ ಅಂತ ಫೋನ್ ಮಾಡಿದ್ರೆ ಗ್ಯಾಸು ಒಂದು ಕೇಳಿದ್ರೆ 2 ಮನೆ ಮುಂದೆ ತಂದಾಕ್ತಾರೆ. ನಮಗೆ ಬರುತ್ತಾ? ಹೋಗ ಇನ್ನೂ ಒಂದು ವಾರ ಬರಲ್ಲ ಅಂತ ಈ ರೀತಿ ನಮಗೆ ಹೇಳ್ತಾರೆ. ಅವ್ರಿಗೆ ಹೇಳಲ್ಲ ಹಂಗಂತ. ಅವ್ರು ಚೆನ್ನಾಗಿದ್ದಾರೆ. ಅದರಿಂದ ಗ್ಯಾಸ್ ರೇಟ್ ಜಾಸ್ತಿ ಆಗಕ್ಕೆ, ಪೆಟ್ರೋಲ್ ಜಾಸ್ತಿ ಆಗಕ್ಕೆ ಇವರೇ ಹೊಂದಾಣಿಕೆಗಳು. ಆಮೇಲೆ ಇಲ್ಲಿ ಗ್ಯಾಸ್ ರೇಟ್ಗಳು ಒಂದೊಂದು ಏರಿಯಾದಲ್ಲಿ ಒಂದೊಂದು ರೇಟು. ಉತ್ತರಹಳ್ಳಿಲಿ 95 ಇದ್ರೆ ಈ ಕಡೆ ಇಲ್ಲಿ ಯಶವಂತಪುರಕ್ಕೆ ಬಂದ್ರೆ 100 ರೂಪಾಯಿ ಇರ್ತತಿ. ಇನ್ನೊಂದ್ ಸ್ವಲ್ಪ ನೆಲಮಂಗಲಕ್ಕೆ ಹೋದ್ರೆ 105 ರೂಪಾಯಿ ಇರ್ತತಿ. ಇವ್ರು ಇಷ್ಟ ಬಂದಂಗೆ ಗ್ಯಾಸ್ಗಳು ಮಾರ್ಕಂತ ಇದಾರೆ. ಇದನ್ನು ಹೇಳೋರು ಕೇಳೋರು ಯಾರು ಇಲ್ಲ. ಅಂದ್ರೆ ಯಾವ ರೀತಿ ಇವರು ಬರೀ ದುಡ್ಡು ಮಾತ್ರ ಮಾಡ್ಕೊಂತ ಇದಾರೆ ಹೊರತು
ಜನಗಳ ಸಮಸ್ಯೆಗಳನ್ನು ಬಗೆಹರಿಸುವಂತ ಕರ್ನಾಟಕದಲ್ಲಿ ಯಾವುದೇ ಪಕ್ಷದಲ್ಲಿ ಒಬ್ಬರು ನಾಯಕರಿಲ್ಲ. ಓಕೆ ಸರ್, ಥ್ಯಾಂಕ್ ಯು.